ನಮಸ್ಕರಿಸುತ್ತಾ ನಿಮಗೆ ವೆಲ್ಕಮ್ ಮಾಡ್ತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಡಪಲ್ಲಿ ನಾಗರಾಜ್ ಸರ್ ಅವರು ಹಾಗೂ ಹಿತೈಷಿಗಳು ಮತ್ತು ನಾಯಕರು ಮತ್ತು ಉಸ್ತುವಾರಿಗಳಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅವರು, ನಮ್ಮ ನೂತನವಾಗಿ ಗೆದ್ದಿರ್ತಕ್ಕಂಥ DCCB ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಸರ್ ಅವರು, NRS ಅವರು, ಲಕ್ಷ್ಮೀನಾರಾಯಣವರು, ಮನ್ನ B ಶ್ಯಾಮಗೌಡರು ಹಾಗೂ ನಮ್ಮ ಎನ್ ಸಂಡ್ರಾಮೇಗೌಡರು, ಡಕನ್ ಶಶಿಕಾಂತ್ ಅವರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಪ್ರಭಾಕರ್ ಅವರು, ಆಗ ನಮ್ಮ ಹರಳಿ ಸೋಮಶೇಖರ್ ಅವರು, ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು, ಸೂರ್ಯಗುಂಡಿ ಪ್ರತಾಪ್ ಅವರು, ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ. ಈ ಒಂದು ಏನು ಪತ್ರಿಕಾ ಮಾಧ್ಯಮಕ್ಕೆ ಇವರೆಲ್ಲರಿಗೂ ನನ್ನ ಜೊತೆ ಸೇರಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಪ್ರತಿಯೊಂದು ಮೀಟಿಂಗು ಕೂಡ ಒಂದು ಆಗು ಹೋಗಲು ಕೂಡ ಕಷ್ಟ ಇರ್ಬೋದು, ಸುಖ ಇರ್ಬೋದು, ಸಂತೋಷ ನೊಂದಿರ್ಬೋದು, ಇದೇ ಮನೇಲಿ ಕೂತು ನಾವು ಹೇಳ್ತಾ ಇದ್ದೀವಿ. ಈ ಮನೆ ನಮ್ಗೆ ಆಗಿ ಬಂದಿರೋದ್ರಿಂದ ಇಲ್ಲೇ ಕ್ಯಾಂಡಿಡೇಟ್ ಕೂಡ ಸೆಲೆಕ್ಷನ್ ಕೂಡ ಎಲ್ಲ ಇಲ್ಲೇ ಮಾಡಿದ್ವಿ. ಅದರಿಂದ ಪತ್ರಿಕೆ ಮಾಧ್ಯಮ ಕೂಡ ಇಲ್ಲೇ ಮಾಡಬೇಕನ್ನೋದು ನಮಗೆ ಒಂದು ಇದಿತ್ತು. ಅದರಿಂದ ಆಲ್ಮೋಸ್ಟ್ DCCB ಬ್ಯಾಂಕು ಎಲ್ಲ ವ್ಯವಸ್ಥೆಗಳು ಕೂಡ ಅಂದರೆ ಪ್ಲ್ಯಾನ್ ಎಲ್ಲ ವ್ಯವಸ್ಥೆ ಕ್ಯಾಂಡಿಡೇಟ್ ಕೂಡ ಇಲ್ಲೇ ಸೆಲೆಕ್ಷನ್ ಮಾಡಿದ್ದು. ಸೊ ಅದರಿಂದ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಿಮಗೆಲ್ಲ ಗೊತ್ತಿದ್ದಂಗೆ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಕಳೆದ ಚುನಾವಣೆಯಲ್ಲಿ ಬ್ಯಾಂಕು ಚುನಾವಣೆಗೆ ಹೆಲ್ಪ್ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ, ಗೆದ್ದಿರ್ತಕ್ಕಂಥ DCCB ಬ್ಯಾಂಕ್ ನಿರ್ದೇಶಕರು ಕೂಡ ಅಭಿನಂದನೆ ಸಲ್ಲಿಸ್ತಾ, ಕೆಲವೇ ದಿನದಲ್ಲಿ ಪೂಜೆ ಇಟ್ಕೊಂತಾರೆ, ಅದು ಇಂಟಿಮೇಟ್ ಮಾಡ್ತಾ ತಾವೆಲ್ಲ ಭಾಗವಹಿಸೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲೆಲ್ಲ DCCB ಫಲಾನುಭವಿಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಇವತ್ತು ನಮ್ಮ ಮುಂದೆ ಕಣ್ಣಿಗೆ ನಿಂತಿರ್ತಕ್ಕಂಥದ್ದು ಇವತ್ತು KMF ಚುನಾವಣೆ, ಕೋಚಮಲ್ಲು ಚುನಾವಣೆ. ತಮ್ಗೆ ಗೊತ್ತಿದ್ದಂಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರಲಿಲ್ಲ. ಒಂದು ಕ್ಯಾಂಡಿಡೇಟ್ ಮಾತ್ರ ಅನೌನ್ಸ್ ಮಾಡಿದ್ವಿ, ಇನ್ನೊಂದು ಕ್ಯಾಂಡಿಡೇಟ್ನ ಪೆಂಡಿಂಗ್ ಇಟ್ಕೊಂಡಿದ್ವಿ. ನಾನು ಕೂಡ ನಿಮಗೆ ಕಾಶಿಪುರ ಗೇಟಲ್ಲಿ ಕೂಡ ಒಂದು ಮಾತನ್ನು ಕೊಟ್ಟಿದ್ದೆ, ಒಬ್ಬ MLA ಇರೋ ತನಕ ಗೊಂದಲಕ್ಕೆ ಸೃಷ್ಟಿ ಆಗೋಕ್ಕೆ ನಾವು ಬಿಡೋಲ್ಲ ಅಂತ ಕೂಡ ಹೇಳಿದ್ದೆ. ಇದರಿಂದ ನಾವೆಲ್ಲ ಸೇರಿ ಒಮ್ಮತವಾಗಿ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಪೂರ್ವಕ್ಕೆ ಹಾಲಿರ್ತಕ್ಕಂಥ ನಿರ್ದೇಶಕರಾಗಿರ್ತಕ್ಕಂಥ ಈಗಾಗಲೇ ಕುಮಾರಸ್ವಾಮಿಯವರು ಮಾತುಕತೆ ಆಗಿತ್ತು. ಇದಿತ್ತು, ತಾವುಗಳೇ ಸಾಕಷ್ಟು ವಿಚಾರವಾಗಿ ಇದ್ರ ಬಗ್ಗೆ ಮಾತಾಡಿದ್ರಿ. ಆ ವಿಚಾರವನ್ನು ನಾನು ಮಾತಾಡಲೇಬೇಕು. ನಮಗೆ ಪಶ್ಚಿಮಕ್ಕೆ ಕ್ಯಾಂಡಿಡೇಟ್ ಆದಾಗ 3 ಜನ ಕ್ಯಾಂಡಿಡೇಟ್, B ಶ್ಯಾಮಗೌಡರು, ಗೊಲ್ಲಳ್ಳಿ ಜಗದೀಶ್ ಅವರು. ನಾನು ಗೊಲ್ಲಳ್ಳಿ ಜಗದೀಶ್ ಅವ್ರಿಗೆ ಹೇಳಿದೆ, ನಮ್ಮಿಬ್ಬರು ವಯಸ್ಸು ಚಿಕ್ಕದಾಗಿದೆ, ಇನ್ನೂ ದೊಡ್ಡ ಅವಕಾಶ ಬರ್ತದೆ, ದಯವಿಟ್ಟು ಇದನ್ನು ಬಿಟ್ಕೊಡು ಅಂತ ಕೇಳಿದೆ. ಖಂಡಿತವಾಗ್ಲೂ ಅಣ್ಣ, ನಿಮಗೆ ನೋವು ತರ್ತಕ್ಕಂಥ ಕೆಲಸ ನಾನು ಮಾಡೋಕ್ಕೋಗಲ್ಲ ಅಂತ ಬಿಟ್ಕೊಟ್ರು. ಅದಾದಮೇಲೆ ನನಗೆ ಸಮಸ್ಯೆ ಬಂದಿತ್ತು, ತುಂಬ ಇದಾಗಿದ್ದು ನಮ್ಮ ಪಶ್ಚಿಮಕ್ಕೆ ವೆಂಕಟರಾಮೇಗೌಡದು ಮತ್ತು ನಮ್ಮ ಶ್ಯಾಮೇಗೌಡದು ಇದಿತ್ತು. ನಾನು ಸುಮಾರು ಸಾಕಷ್ಟು ಮೀಟಿಂಗ್ಗಳು ಮಾಡಿ, ನಾವೆಲ್ಲ ಸೇರಿ ಮೀಟಿಂಗ್ಸ್ ಮಾಡಿ, ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾನು ಅವ್ರಿಗೆ ಬಿಟ್ಟಿದ್ದೆ, ನೀವಿಬ್ಬರಲ್ಲಿ ಒಬ್ಬರು ಸೆಲೆಕ್ಷನ್ ಮಾಡ್ಕೊಂಬನ್ನಿ, ನಾವು ಯಾರ ಬಗ್ಗೆನೂ ಹೇಳೋಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಇಬ್ಬರು ಕೂಡ ನಂಗೆ 2 ಕಂಡಿದ್ದಂಗೆ, ಪಕ್ಷಕ್ಕೆ 2 ಕಂಡಿದ್ದಂಗೆ, ನೀವು ಯಾರನ್ನೂ ಬಿಟ್ಕೊಡೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಬಂದಾಗ ರಾತ್ರಿ ಅಂತಿಮವಾಗಿ ನನ್ನ ದೃಷ್ಟಿಯಲ್ಲಿ ಒಬ್ಬರು ನನಗೆ ದೇವರಾದರು, ನನ್ನ ಪಕ್ಷಕ್ಕೂ ದೇವರಾದರು. ಯಾಕೆಂತಂದರೆ ನಾನು ಬಿಡೋದು ನೀವು ಆಗೋದು ಬೇಡ, ನನ್ನಿಂದ ಡ್ಯಾಮೇಜ್ ಆಗೋದು ಬೇಡ. ಖಂಡಿತವಾಗ್ಲೂ ನಮ್ಮ B ಶ್ಯಾಮೇಗೌಡರಿಗೆ ಬಿಟ್ಕೊಡಿ, ನಾವು ಗೆಲ್ಸ್ಕೊಂಬತ್ತೀವಿ ಅನ್ನೋ ಮಾತನ್ನ ಅವರು ದೊಡ್ಡ ಮನಸ್ಸು ಮಾಡೋ ಮಾತು ಹೇಳಿದ್ದಾರೆ. ಅದರಿಂದ ಪಶ್ಚಿಮಕ್ಕೆ ನಮ್ಮ ಕ್ಯಾಂಡಿಡೇಟ್ ಆಗಿ B ಶ್ಯಾಮೇಗೌಡರನ್ನ ಆಯ್ಕೆ ಮಾಡಿದ್ದೀವಿ. ಸೊ ಇನ್ನೊಂದು ನನ್ನ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಇನ್ನು ಕಮಿಂಗ್ 2-3 ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕುಗಳನ್ನು ನಾವೆಲ್ಲ ಈಗಲೇ ಒಟ್ಟುಗೂಡಿಸಿ 2 ತಂಡಗಳಾಗಿ ರಚನೆ ಮಾಡ್ತಾಯಿದ್ವಿ. ನಾವು ನೈಟಲ್ಲಿ ಕೂತ್ಕೊಂಡು, ನಾನು ಮತ್ತು ನಮ್ಮ ಅಧ್ಯಕ್ಷರು, ನಾವೆಲ್ಲ ಲೀಡರ್ಸ್ ಎಲ್ಲ ಕೂತ್ಕೊಂಡು 2 ತಂಡಗಳಾಗಿ ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಏನಂತಂದರೆ ಉಸ್ತುವಾರಿ ತಂಡಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಆ ಉಸ್ತುವಾರಿ ತಂಡಗಳು ಮುಂದೆ ಬದುಕು ಬಾಳ್ತಕ್ಕಂಥ ವ್ಯಕ್ತಿಗಳು, ತಮ್ಮ ನಾಟಕಗಳನ್ನು ಬಿಟ್ಟು ಅದಲ್ವಾ
ಇನ್ನು ಪಕ್ಷಕ್ಕೆ ದುಡಿಲೇಬೇಕಂತಿರ್ತಕ್ಕಂಥ ಮನಸ್ಸಿರ್ತಕ್ಕಂಥವ್ರು 2 ತಂಡಗಳ ರಚನೆ ಮಾಡಿ 2 ತಂಡಗಳಾಗಿ ಉಸ್ತುವಾರಿ ನೇಮಿಸಿ ಮಾಡಿ ಇವತ್ತಿಂದ ನಾವು 25ನೇ ತಾರೀಕು ಜಯ ಸಾಧಿಸೋವರೆಗೂ ಕೂಡ ನಾವು ಎಲ್ಲೂ ಹೋಗದೆ ಇವರಿಬ್ಬರನ್ನ ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿಗಳನ್ನ ನಾವು ಹೊತ್ಕೊಬೇಕಾಗುತ್ತೆ. ಸೊ ಅದರಿಂದ ನಾಲ್ಕು ಅದುಂಡ್ಯ ನಾಲ್ಕು ಇದುಂಡ್ಯ ಅದು ಇಲ್ಲ, 25ನೇ ತಾರೀಕುವರೆಗೂ ನಾವು ಸಂಪೂರ್ಣವಾಗಿ ಈ ಒಂದು ಜೈಬೇರಿ ಆಗೋ ತನಕ ಈ ಖಂಡಿತವಾಗಿ ನಾವು ಕೆಲಸ ಮಾಡಬೇಕಂತ ಎಲ್ಲ ಲೀಡರ್ಸಲ್ಲೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಪಕ್ಷ ನಿರ್ಧಾರ ಮಾಡಿದೆ. ಅವ್ರಿಗೆ ಮುಂದಿನ ದಿವಸದಲ್ಲಿ ಕೂಡ ಒಳ್ಳೆ ದೊಡ್ಡ ಮಟ್ಟಕ್ಕೆ ಒಂದು ಪೋಸ್ಟ್ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಬಹುಶಃ ಇವತ್ತು MLA ಉಳಿಸಿದ್ದಾರೆ ಅಂತಂದರೆ ಬಹುಶಃ BM ಶಂಕರಗೌಡ ಉಳಿಸಿದ್ದಾರೆ. ನನಗೂ ಕಡೆಪಲ್ಲವ್ರಿಗೂ ಆನಂದ್ ರೆಡ್ಡಿ ಅವ್ರಿಗೂ ನಾವು ಇಷ್ಟು ಜನ ಕೂತ್ಕೊಂಡು 20 ಸಲ ಕೂತ್ಕೊಂಡು ನಾವು ಯಾರಿಗೂ ಹೇಳಿಲ್ಲ, ನೀವಿಬ್ಬರು ನಮಗೆ ಬೇಕು, ನೀವಿಬ್ಬರು ಡಿಸೈಡ್ ಮಾಡ್ಕೊಂಡಾಗ ಅವರು ಇಲ್ಲ ನನ್ನಿಂದ ಪಕ್ಷಕ್ಕೆ ಲಾಸ್ಟ್ ಇದು ನಮ್ಮಿಬ್ಬರು ಕಿತ್ತಾಟದಿಂದ ಕೂಡ ನಾವು ಲಾಸ್ಟ್ ಇದಾಗಿದೆ, ಈ ಸಲ ಆಗೋದು ಬೇಡ ಅಂದ್ಬಿಟ್ಟು ದೊಡ್ಡ ಮನಸ್ಸು ಮಾಡಿ ನಾನು ಇದು ಮಾಡಿದ್ದಾರೆ. ಇವತ್ತು ಅವರು ಪ್ರೆಸ್ ಮೀಟಿಂಗ್ ಬಂದಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪಕ್ಷ ಅವಕಾಶ ಮಾಡಿಕೊಡ್ತೀವಿ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅವಕಾಶ ಇದೆ ಅಲ್ಲ, ಖಂಡಿತವಾಗ್ಲೂ ಅವಕಾಶ ಇದೆ, ಖಂಡಿತವಾಗ್ಲೂ ಅವಕಾಶ ಇದೆ. ಅದನ್ನು ನಾವು ಮುಕ್ತವಾಗಿ ರಾತ್ರಿ ಮಾತಾಡ್ಕೊಂಡಿದ್ದೀವಿ, ಕೆಲವು ವಿಷಯ ಮಾತಾಡ್ಕೊಂಡಿದ್ದೀವಿ, ಅದನ್ನು ಖಂಡಿತವಾಗಿ ನಡೆಸ್ಕೊಡ್ತೀವಿ. ನಾನು ಒಂದು ಮಾತನ್ನ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಓಡ್ಕಿಲ್ಲ, ನಮ್ಮ ಪಕ್ಷದಲ್ಲಿ ಓಡ್ಕಿಲ್ಲ, ಅದೊಂದು ಮಾತು ಸ್ಪಷ್ಟೀಕರಣ ನಿಮ್ಗೆ ಕೊಡಬಲ್ಲೆ. ಓಕೆನಾ? JDSನ ಕೆಲವರು ಅಲ್ಲ, ನಾನು ಇದು ತುರ್ತು ಸಭೆ, ಯಾಕಂದ್ರೆ ನನಗೆ 25ನೇ ತಾರೀಕು ನೀನು ಎಷ್ಟು ದಿವಸ 23 ದಿವಸ ಇದೆ. ಸೊ ಅದರಿಂದ ನಾನು ಬೇಗ ಅನೌನ್ಸ್ ಮಾಡೋಣ ಅಂದ್ಬಿಟ್ಟು ನಾನು ಮೈಸೂರು ಪ್ರಾಜೆಕ್ಟ್ ಇತ್ತು, ನಾನು ಬಿಟ್ಟು ಬಂದು ನಾನು ಇವತ್ತು ಅನೌನ್ಸ್ ಮಾಡಿಬಿಡ್ತಾ ಇದ್ದೀನಿ, ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇರೆ ಯಾವುದೂ ಹುಡುಕಿಲ್ಲ. ಸರ್ ಈ ಥರ ಇಲ್ಲ, ನಾನು ಈ ಥರ ಇಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇದು ಎಲ್ಲಿದ್ರು ಡೇಂಜರೇ. ಬರೀ ನನ್ನ ಪಕ್ಷದಲ್ಲೇ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಇದು ಕಾಮನ್. ಇಂಥವ್ರಿಗೆ ರಾಜಕೀಯ ಭವಿಷ್ಯ ಆಗಲಿ ಮುಂದಿನ ಭವಿಷ್ಯ ಇಲ್ಲ, ನಾನು ಓಪನ್ ಹೇಳ್ತೀನಿ, ಆ ಭವಿಷ್ಯ ಇಲ್ಲ. ಯಾರೇ ಆಗಿರ್ಬೋದು ಸರ್, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಮೆಸೇಜ್ ಕೊಡೋದು, ಇಲ್ಲಿದ್ಕೊಂಡು ಬೇರೆಯವ್ರಿಗೆ ಹೇಳೋದು, ಇದೇನಂತಾರೆ ಅವ್ರ ಸಿದ್ಧಾಂತಗಳನ್ನು, ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅದು ಯಾರೇ ಪಕ್ಷದಲ್ಲಿ ಆಗಿರಲಿ ಬಿಡಿ, ಅದು ನಾವು ಮಾಡೋಕ್ಕೆ ಹೋಗ್ಬಾರ್ದು, ಖಂಡಿತ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಮೊನ್ನೆ DC ಬ್ಯಾಂಕ್ ಎಲೆಕ್ಷನ್ ಹೇಳ್ತೀನಿ, ಸಾಕಷ್ಟು ವಿಚಾರಗಳು ಅಲ್ಲಿಂದ ಇನ್ಫಾರ್ಮೇಶನ್ ಬರ್ತಾ ದೊಡ್ಡ ದೊಡ್ಡ ಲೀಡರ್ಗಳು ಇದು ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರಂತ ನನಗೆ ಗೊತ್ತಿಲ್ಲ. ಯಾರನ್ನ ಅತಿಯಾಗಿ ನಂಬ್ತೀವಿ ಅವರಿಂದ ಇನ್ಫಾರ್ಮೇಶನ್ ಲೀಕ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕ್ಷೇತ್ರದಲ್ಲಿ JDS ಚೆದರಿದೆ, ಇದನ್ನ ನಾವು ಎನ್ಕ್ಯಾಚ್ ಮಾಡ್ಕೋಬೇಕು ಅನ್ನೋದು ಮುಂಚೆ ಆಗ್ತಿದೆ. ನಾನು ಎಲ್ಲಿ ಚದ್ರಿದೆ ಅಂತ ತಾವು ತೋರಿಸ್ಬೇಕಲ್ಲ. ಅಲ್ಲ, ಈಗ ನಾನು ಹೇಳ್ತೀನಿ, ಆಕಾಂಕ್ಷಿಲಿ 9 ಇದ್ದಾಗ ಕ್ಯಾಂಡಿಡೇಟ್ ಒಬ್ಬರೇ ಆಗೋದು, ಆಕಾಂಕ್ಷೆ ತಪ್ಪಿಲ್ವಲ್ಲ. ಸಾಕಷ್ಟು ಜನ ಆಕಾಂಕ್ಷೆ ಇದ್ರಲ್ಲ, ಬಟ್ ಅಭ್ಯರ್ಥಿ ಒಬ್ಬರೇ ಅಲ್ಲ. ನಾವು ಗೊಲ್ಲಳ್ಳಿ ಜಗದೀಶ್ ಕೂತವ್ರೆ, BMC ಕೂತವ್ರೆ, ಎಂಡ್ರಾಮಾಗಿ ಕೂತವ್ರೆ, ನಾವೆಲ್ಲಿ ಚದ್ರಿದ್ದೀವಿ? ನಾವು ಬೇರೆ ಪಕ್ಷದ ಥರ ಈ ಗುಂಪುಗಾರಿಕೆ ಮಾಡಿಕೊಂಡು ಇನ್ಫಾರ್ಮೇಶನ್ ಕೊಡೋದು ಈ ಕೆಲಸ ಯಾರು ಮಾಡಕ್ಕೆ ಹೋಗ್ತಾ ಇಲ್ವಲ್ಲ. ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನ ನಾವು ಎದುರಿಸ್ತೀವಿ, ಗೆದ್ದೇ ಗೆಲ್ತೀವನ್ನ ಆತ್ಮವಿಶ್ವಾಸದಿಂದ ಹೊರಡ್ತಾ ಇದೀವಿ. ಇವತ್ತು ನಾವು ಗೆದ್ದೇ ಗೆಲ್ತೀವಿ, ಗೆದ್ದಾದ್ಮೇಲೆ ಮತ್ತೆ ಇದೇ ಮನೇಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಕೊಡ್ತೀನಿ. ಈಗ ನಿಮ್ಮ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಜೊತೆ ಇದ್ದವರು ಈಗ ಪಶ್ಚಿಮ ಭಾಗದಲ್ಲಿ ಕ್ಯಾಂಡಿಡೇಟು ಆಗಿದ್ದಾರೆ, ಅಭ್ಯರ್ಥಿಗಳು ಆಗಿ ಪ್ರಚಾರ ನಡೆಸ್ತಾ ಇಲ್ಲ, ಅದರಿಂದ ಅಕಸ್ಮಾತ್ ನಿಮ್ಗೇನೇ ಡ್ಯಾಮೇಜ್ ಆಗಿದೆ? ನಾನೊಂದು ಮಾತಾಡ್ತೀನಿ, ಪೂರ್ವಕ್ಕೆ ಪ್ರಜಾಪ್ರಭುತ್ವ ಯಾರಿಗೂ ಅಧಿಕಾರ ಇಲ್ಲ, ಇನ್ಕ್ಲೂಡಿಂಗ್ ನನಗೂ ಅಧಿಕಾರ ಇಲ್ಲ. ಅವರು ಸ್ವತಂತ್ರವಾದಿಗಳು, ನನಗೆ ಬೆಂಬಲ ಕೊಟ್ಟಿದ್ರು, ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಬೇಡ ಅಂತ. ಇಲ್ಲ, ನನಗೆ ಇದು ಲಾಸ್ಟ್ ಅವಕಾಶ ಅಂದರು, ಖಂಡಿತವಾಗ್ಲು ಅಂತ ಹೇಳಿದೆ. ಈಗ ನೀನು ಅದೇ ಮಾಡು ಇದೇ ಮಾಡು ಅಂತ ಹೇಳ್ಕೊಂಡು ನಮ್ಗೆ ಯಾವುದು ಅಧಿಕಾರ ಇಲ್ವಲ್ಲ. ನನಗೂ ನೋವಿದೆ ವಿಚಾರದಲ್ಲಿ, ಅಧಿಕಾರ ಇಲ್ವಲ್ಲ. ನಿಮ್ಗೆ ಅರ್ಥೈತಿ? ನಿಮಗೆ ಒಬ್ಬ ಶಾಸಕರಿಗೆ ಬೆಂಬಲ ಕೊಡೋದು ಅದು ಧರ್ಮ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹಂಗಂದ್ಬಿಟ್ಟು ನಿಲ್ಕೊಂಬಾರ್ದು ಆರ್ಡ್ರ್ ಹಾಕೋಂಗೆ ನಮ್ಗೇನು ಇದಿದೆಯಾ? ಇಲ್ವಲ್ಲ. ಅವ್ರು ಇಷ್ಟಪಟ್ಟು ಏನು ಬೇಕೋ ಮಾಡ್ಬೋದು. ಮತ್ತು DCC ಚುನಾವಣೆ ಇದೆ, ಪ್ರಮುಖ ಪಾತ್ರ ವಹಿಸುವ ನಾಯಕರು ಆನಂದ್ ರೆಡ್ಡಿ ಅವರು, ಅವ್ರಿಗೆ ನಿಮ್ಮ ಪಾರ್ಟಿಯಲ್ಲಿ ಸ್ಥಾನಮಾನ. ಸೊ ಈಗಾಗಲೇ ಹೈಕಮಾಂಡ್ ಕೂಡ ಡಿಸೈಡ್ ಆಗಿದೆ ಸರ್, ಈಗ ಹೈಕಮಾಂಡ್ ಡಿಸೈಡ್ ಆಗಿದೆ, ಲೀಡರ್ಸ್ ಎಲ್ಲ ಡಿಸೈಡ್ ಆಗಿದೆ.
ಕೆಲವೇ ಅದು ಈ ಪ್ರೆಸ್ ಮೀಟಲ್ಲಿ ಬೇಡ, ವಿತಿನ್ ಒಂದು ವೀಕ್ 15 days ಅಲ್ಲಿ ಆನಂದ್ ರೆಡ್ಡಿ ಅವ್ರಿಗೆ ಒಳ್ಳೆ ಜವಾಬ್ದಾರಿ ವಹಿಸ್ಲಿಕ್ಕೆ ಪಕ್ಷ ನಿರ್ಧಾರ ಆಗಿದೆ ಸರ್. ಹೈಕಮಾಂಡ್ ಸೂಚನೆ ಮಾಡಿದೆ, ಅದ್ ತಕ್ಕಂಗೆ ಅವ್ರಿಗೆ ಸಿಗುತ್ತೆ. ಈ ಸದ್ಯಕ್ಕಂತೂ ಅವರ ಸಾರಥ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತಾ ಇದೆ. ಅಲ್ಲ, ಈಗ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗೋಣ. ಒಳ್ಳೆ ಅಧಿಕಾರ ವಹಿಸ್ಲಿಕ್ಕಂತೂ ಪಕ್ಷ ಆಲ್ರೆಡಿ ನಿರ್ಧಾರ ಆಗಿದೆ. ನನಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಕೆಲವೇ ದಿವಸದಲ್ಲಿ ಕೂಡ ಒಳ್ಳೆ ಗುಡ್ ನ್ಯೂಸ್ನ ಕೊಡ್ತೀನಿ. ಮೇನ್ ಪಾತ್ರ ಈಗ ನೀನು ನಂಗೆ ಕೇಳ್ಬಿಟ್ರೆ ನಂಗೆ ಕಷ್ಟ ಆಗ್ತದೆ. ಈ ಪ್ರಶ್ನೆ ಕೇಳೋದು ಈ ತಗ್ಲಿಕ್ಕೆ ತಮಾಷೆ ನೋಡಿದಂಗೆ ಆಗ್ಬಿಡ್ತದೆ ಕತೆ ಹೇಳ್ಬಿಟ್ಟು. ಅಲ್ಲಲ್ಲ, ಈಗ ನಾವು ಮೊನ್ನೆ DCC ಬ್ಯಾಂಕ್ ಯಾರು ಮಾಡಿದ್ರು, ಈಗ ಎರಡು ತಂಡಲಾಗಿ ಮಾಡ್ತೀವಿ. 2 ಟೀಮ್ ಡಿಬೇಟ್ ಮಾಡ್ತೀವಿ ಸರ್. 2 ಟೀಮ್ ಡಿಬೇಟ್ ಮಾಡಿ ಉಸ್ತುವಾರಿ ಮಾಡಿ 10 ಜನ ಉಸ್ತುವಾರಿ ಮಾಡಿ ಅವರು 24 ಗಂಟೆ ಕೆಲಸ ಮಾಡ್ತಾರೆ. ಪಕ್ಷದಲ್ಲಿ ಎಲ್ಲ ಮುಖಂಡರು ಸೇರಿ ಒಬ್ಬರೇ ಮಾಡಿದೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ನೀವು ಯಾರೋ ಉಸ್ತುವಾರಿ ಕೇಳ್ಬಿಟ್ಟು ಅಂದ್ರೆ ಈ ಕೆಲಸ ಬೇಡ, ನಾವೆಲ್ಲ ಸೇರಿ ಖಂಡಿತವಾಗ್ಲೂ ಬಿಜೆಪಿ ಮೈತ್ರಿ ಹೋಗ್ತಾ ಇದ್ದೀವಿ. ಇದರಲ್ಲಿ ಚುನಾವಣೆ ಬಿಜೆಪಿ ನಾಯಕರು ಯಾರು ಮೈತ್ರಿ ಅಂತ ರಾಜ್ಯದಲ್ಲಿ ನಿಮಗೆ ಗೊತ್ತಿದೆ. ಈಗ ಮುನ್ಸಿಪಾಲ್ಟಿಗೆ ಖಂಡಿತವಾಗ್ಲೂ ಅವ್ರನ್ನ ಬಿಟ್ಕೊಡ್ತಾ ಇದ್ದೀನಿ, ಕೆಲವು ಸೀಟ್ಲು ಬಿಟ್ಕೊಡ್ತಾ ಇದ್ದೀನಿ, ನಮ್ಮ BJP ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಈ ವಿಚಾರದಲ್ಲಿ ಅವ್ರದ್ದು ಯಾವುದು ಪಾತ್ರ ಇಲ್ಲ ಅಂತ ಚೆನ್ನಾಗಿ ಗೊತ್ತಿದೆ. ಅವರೇ ನನಗೆ ಹೇಳಿದ್ದಾರೆ, ಗೊಂದಲ ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರು ಒಂದು ಅವ್ರು ಹೇಳಿದೆ ಬರ್ತಾರೆ, ಅವರು ಬಂದು ಮಾತಾಡ್ತಾರೆ. ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದೆ ಸರ್. ತಾಲೂಕಿಂದ ಯಾರು ಅಭ್ಯರ್ಥಿ ಇಲ್ಲ? ಯಾರು ಮಹಿಳಾ ಅಭ್ಯರ್ಥಿಗೆ ಅವಕಾಶ ಇದೆ? ನಮ್ಮ ತಾಲೂಕಿಂದ ಯಾರು ಅಭ್ಯರ್ಥಿ ಇದ್ದಾರೆ? ಅಲ್ಲ, ಅಭ್ಯರ್ಥಿ ಇದ್ದಾರೆ. ನನಗೆ ಕೊಟ್ಟು ಟಿಕೆಟು ಈ ಬೆಳಗ್ಗೆ 10 ಗಂಟೆ 11 ಗಂಟೆವರೆಗೂ ಟಿಕೆಟ್ ನಮ್ಮದೇ ಇತ್ತು. ಈಗ 11:10 ಫೋನ್ ಮಾಡಿ ನನಗೆ 2 ಸಾಕು, ನಾನು DCC ಬ್ಯಾಂಕು 2 ಕ್ಯಾಂಡಿಡೇಟ್ ಇದೆ, 3ನೇ ಕ್ಯಾಂಡಿಡೇಟ್ ಮೇಲೆ ಹಾಕೊಳ್ಳೋಕೆ ನನಗೂ ಸಾಧ್ಯ ಆಗ್ತದೆ, ಬೇಡ ಭಾರ ಜಾಸ್ತಿ ಆಗುತ್ತೆ, ದಯವಿಟ್ಟು ಯಾರು ಕೋಲಾರದಲ್ಲಿ ಕ್ಯಾಂಡಿಡೇಟ್ ಮಾಡಿ ಅಂತ ಹೇಳಿದ್ದೀನಿ. ಅವರು ಬಿಡ್ತಾ ಇಲ್ಲ, ಇಲ್ಲ ನೀನೇ ತೊಗೊಂಬ ಕ್ಯಾಂಡಿಡೇಟು ಅಂತಿದ್ದಾರೆ. ಸಾಯಂಕಾಲ ಅವರು ಟೈಮ್ ಕೊಡ್ತೀನಿ, ಡಿಸೈಡ್ ಮಾಡ್ತೇನೆ. ಇಲ್ಲ ಭಾರ ಹಾಕೊಳ್ಳೋಕ್ಕೆ ಎಷ್ಟು ರೆಡಿ ಇದ್ದರೆ ನಾವು ಎತ್ಕೊಳ್ಳೋಕೆ ರೆಡಿ ಇದ್ದೀವಿ. ಒಟ್ಟು ನನಗೆ ಸ್ವಲ್ಪ ಹೊರ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಈಗ ನಾನು 2 ಗೆಲ್ಲೇಬೇಕಂತ ಕೂತಿದ್ದೀನಿ. ಇನ್ನೊಂದೆಲ್ಲಿ ತಂದಿಕ್ಕರೆ ನಾನು 3 ಕಷ್ಟ ಆಗ್ತದೆ. ಅದರಿಂದ 2 ಸಾಕು ನನಗೆ. 2 ಗೆಲ್ಸ್ಕೊಂಡು ಹೋಗ್ತೀನಿ. ಇನ್ನು 2 ತಿಂಗಳು TPJP ಎಲೆಕ್ಷನ್ ಇದೆ, ಅದು ಫೇಸ್ ಮಾಡ್ಬೇಕು ನಾವು. ನಮ್ಮಲ್ಲಿ ನಾಟಕ ಆಡೋಂಥ ವ್ಯಕ್ತಿಗಳಿಗೆ ಇಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕಂಥ ಏನಂತಾರೆ ಅವ್ರನ್ನ ಕನ್ನಡದ ಸರ್, ಸ್ಪೈಸ್ ಗೂಢಾಚಾರಿ ಮಾಡ್ತಕ್ಕಂಥ ಕೆಲಸಗಳಿಗೆ ಇದ್ರು ಬಹುಶಃ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಕಿಕ್ಔಟ್ ನಿಮ್ಮ ಪಕ್ಷದಲ್ಲಿ ಇದೆ ಅಂತ ನಂಗೆ ಗೊತ್ತಿಲ್ಲ, ನನ್ನ ಹತ್ರ ಅಂತ ಅವಕಾಶ ಇಲ್ಲ. ನನ್ನ ಹತ್ರ ಮುಕ್ತವಾಗಿರ್ಬೇಕು. ಅಲ್ಲ, ನಾನು ತಗೊಳ್ಳಲ್ಲ. ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ತಗೊಳ್ಳಲ್ಲ, ಅವೇ ಬರ್ತವೆ. ಆಪರೇಷನ್ ಕಾಂಗ್ರೆಸ್ ಕಲಿಸಿದ್ದು ಅವರಲ್ವಾ? ಮುನ್ಸಿಪಾಲ್ಟಿ ನನ್ನಷ್ಟು ನಾನಿದ್ದೆ. ನಮ್ಮವ್ರನ್ನ 4 ಜನ ತಗೊಂಡು ಒಬ್ಬ ಅಧ್ಯಕ್ಷ ಮಾಡ್ಕೊಂಡಿದ್ದು ಅವರಲ್ವಾ? ರಿವರ್ಸ್ ನಾನು ಮಾಡಲೇಬೇಕಲ್ಲ, ಒಬ್ಬ ಶಾಸಕನಾಗಿದ್ದೀನಲ್ಲ, ನಾನು ಮಾಡಲೇಬೇಕಲ್ವಾ? ಇದು ಕೂಡ ಭಾರಿ ಹಂತಕ್ಕೆ ಹೋಗುತ್ತೆ ಎಲೆಕ್ಷನ್. ಇದೇನು ಕಡಿಮೆ ಎಲೆಕ್ಷನ್ ಹೋಗಲ್ಲ, ಇದು ಭಾರಿ ಹಂತಕ್ಕೆ ಹೋಗುತ್ತೆ. ಘಟಾನುಘಟಿಲಿ ತಗಲಿದ್ರೆ ಇದರಲ್ಲಿ ಅದೇನಿದೆ ನನಗೂ ಅರ್ಥ ಆಗ್ತಾ ಇಲ್ಲ. ಇದರಲ್ಲಿ MLA ತಗಲಿದ್ದಾರೆ ಇದರಲ್ಲಿ. ಸೊ ನನ್ನ ಇದೊಂದು ದೊಡ್ಡ ಹಂತಕ್ಕೆ ಹೋಗುತ್ತೆ. ನಾನು ಇದನ್ನ ರಣಬೇಯಿಸ್ಲಿಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಎಲ್ಲ ರೀತಿ ಪ್ಲಾನ್ ಮಾಡ್ಕೊಂಡು ರೆಡಿ ಇದ್ದೀವಿ. ನೋ, ನನಗೆ ಬೇಕು ಅಷ್ಟೇ, ಬೇರೆ ಕತೆ ಬೇಡ. ನನ್ನ ಪಕ್ಷ ಗೆಲ್ಲಬೇಕು ಸರ್, ನಂದು ಸ್ವಾರ್ಥ ಇದೆ ಸರ್. ಇಲ್ಲಿ ನನ್ನ ಪಕ್ಷ ಗೆಲ್ಲಬೇಕು, ಬೇರೆ ಯಾವ ಕ್ಯಾಂಡಿಡೇಟ್ ಅಲ್ಲ, ನನ್ನ ಪಕ್ಷ ಗೆಲ್ಲಬೇಕು. ಅಲ್ಲಿಂದು ಸಮಸ್ಯೆ, ಈ ಟೆಕ್ನಿಕಲ್ ಸಮಸ್ಯೆ ಒಂದು ಇದೆ ಸರ್. ನಮ್ಗೆ ಅಲ್ಲಿ ಟೆಕ್ನಿಕಲ್ ಸಮಸ್ಯೆ ಇದೆ. ಲೇಡಿ ಕ್ಯಾಂಡಿಡೇಟ್ ನನಗೆ ಬಿಟ್ಕೊಟ್ಟಿದ್ದಾರೆ. ಬಟ್ ನನ್ನ ಕೈಲಿ ಅಲ್ಲ, ನಾನು ಒಂದು ವಿಷಯ ಕೇಳಬೇಕು ನಿಮಗೆ. ನಾನು ಎಷ್ಟು ಭಾರ ಹೊರಿತೀನಿ ಆ ಭಾರ ಹೊರಬಲ್ಲೆ. ಭಾರದ ಬೀರಿ ಹೊರೆಯಕ್ಕೆ ನನ್ನ ಕೈಲಿ ಆಗಲ್ಲ. ನಾನು 2 ಕಡೆ ನೋಡ್ಬೇಕು. ಈಗ ಅಲ್ಲಿ ಶ್ರೀನಿವಾಸಪುರ ಕ್ಯಾನ್ವಾಸ್ಗೆ ಹೋಗ್ಬೇಕು, ಮೇಜರ್ ಕೋಲಾರ ಕ್ಯಾನ್ವಾಸ್ ಹೋಗ್ಬೇಕು. 42 ಜನ ಕ್ಯಾಂಡಿಡೇಟ್ ಅಲ್ಲಿದ್ದಾರೆ ಕೋಲಾರದಲ್ಲಿ. ಶ್ರೀನಿವಾಸಪುರ 12 ಜನ ಇದ್ದಾರೆ, ನಾವು 26 ಇದ್ದೀವಿ. ನಮ್ಮೂರ ಬಗ್ಗೆ ನನಗೆ ಗೊತ್ತಿದೆ. ಕೋಲಾರದಲ್ಲೂ ಕ್ಯಾನ್ವಾಸ್ ಮಾಡಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತದಾ?
ನಾನೇನಿದ್ರು ನನ್ನ ಕ್ಷೇತ್ರಕ್ಕೆ ನಾನು ಸೀಮಿತ ಅಷ್ಟೇ. ಜನ ಮುಳಬಾಗಿಲು ತಾಲೂಕಿಂದ ಓಟ್ ಹಾಕಿ ನಾನು ಗೆಲ್ಸಿದ್ದಾರೆ. ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಜವಾಬ್ದಾರಿ ಮಾತ್ರ ಹೊತ್ಕೋಬಲ್ಲೆ ನಾನು. 2 ತಿಂಗಳಲ್ಲಿ ಆಗ್ತದೆ 100%. 2 ಎಲ್ಲ ಶಾಸಕರು ಇಲ್ಲ ಅದ್ರ ಬಗ್ಗೆ ಅಲ್ಲ, ನನಗೆ 2025 ಅಲ್ಲ ಅಲ್ಲ 25-26 ಏನಿದೆಯಾ ಎಲೆಕ್ಷನ್, ನಂದು ಶಾಸಕರಿಗೆ ಅದು ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ. ಇವಾಗ DC ಬ್ಯಾಂಕ್ ಆಯ್ತು, ಈ KMF ಆಯ್ತು, TPJP ಜನವರಿದಲ್ಲಿ ಇದು ಬಂತಲ್ಲ, ಯಾವ್ದು ಮುನ್ಸಿಪಾಲಿಟಿ ಬಂತಲ್ಲ. ಜೋಳಿಗೆ ಖಾಲಿ ಆಗುತ್ತಲ್ಲ, ಹಾ? ಶಾಸಕರು ಜೋಳಿಗೆ ಅವ್ರು ಬಂದ್ಬಿಡ್ತಾರೆ ಜೋಳಿಗೆ. ಏನು ಇದ್ರೆ ಬಲ ಇದ್ರೆ ಒಳ್ಳೇದು ಅಂತ, ಗುಂಪಿದ್ರೆ ಒಳ್ಳೇದು ಅಂತ. ಜೋಳಿಗೆ ಖಾಲಿ ಆಗುತ್ತೆ. ಇಲ್ಲ, ಗುಂಪಿದ್ರೆ ಒಳ್ಳೇದು ಅಂತ ನನಗೆ. ಗುಂಪಿದ್ರೆ ಒಳ್ಳೇದು. ಶಾಸಕರು ಯಾರು ಯಾವ ಪಕ್ಷದವರು ಅದ್ರ ಬಗ್ಗೆ ಧ್ವನಿ ಇರ್ತಾರೆ. ನಾನು ಎತ್ತಿದ್ದೀನಿ, ಯಾಕೆ ಗೊತ್ತಾ, ಅವ್ರ ಕೋಟ ಹೋಗ್ಬಿಡುತ್ತೆ ಅಂತ. ಈಗ ಸದ್ಯಕ್ಕಂತೂ ಸಾಕು, ನನ್ನ ಗುಂಪು ಬಂದರೆ ಸಾಕು, ನನಗೆ ಏನು ಬೇಡ. ನನ್ನ ಟೀಮ್ ಬಂದರೆ ಸಾಕು ನನಗೆ. ಯಾಕೆ ನಂದು ಸ್ವಾರ್ಥ ಇದೆ ಸರ್. ಇಲ್ಲಿ ನನ್ನ ಕರ್ಕೊಂಬಂದು ಶ್ರೀನಿವಾಸಪುರ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿ, ನನ್ನ ಊರೂರು ಗೊತ್ತಿಲ್ಲ ನನಗೆ, ನಾನು ಲಿಮ್ಸ್ ಕರ್ಕೊಂಡು ಕೈ ಹಿಡ್ಕೊಂಡು ತೋರಿಸಿದ್ದಾರೆ. ಆ ಋಣ ತೀರಿಸ್ಕೊಳ್ಳೋ ಟೈಮ್ ವಾಪಸ್ ಬಂದಿದ್ದೀನಿ. ಕಾಂಗ್ರೆಸ್ B ಟೀಮ್ ಅಂತಲ್ಲ, C ಟೀಮ್ ಇದೆ. C ಟೀಮು ಇದೆ, A B C D ಇನ್ನೂ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಹತ್ರದಲ್ಲಿ D ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ. ಯಾರು ಹೇಳಿದ್ದು ನಿಮಗೆ? A B C D ನಾಯಕರು ಹೇಳಿದ್ರೆ ಹೇಳ್ಬಿಡ್ತೀನಿ, ಯಾರು ನಾಯಕರು ಟೀಮ್ ಲೀಡರ್ ಅಂತ. ಬೇಡ, ಮುಂದಿನ ಸಲ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಆ ಥರ ಏನಿಲ್ವಲ್ಲ. DCC ಬ್ಯಾಂಕ್ ಡೈರೆಕ್ಟ್ ನಿಮ್ಮ ಪಾರ್ಟಿಯನ್ನು ಬೆಳೆಸ್ಕೊಂಡ್ಮೇಲೆ ಕಾಂಗ್ರೆಸ್ ಅವರು ಸ್ವಲ್ಪ ನಿಮ್ಮ ಬಗ್ಗೆ ಅಂದರೆ JDS ಹಂಗ ನಮಗೆ ಗೆಲ್ಲೇ ಬರ್ದ ಎಲ್ಲ ನಿಮಗೆ ಬಿಟ್ಕೊಡ್ಬೇಕಾ? ಅವ್ರು ಹೇಳ್ತಾ ಇದ್ದೀನಿ, ಗೆಲ್ಲೇ ಬರ್ದ ಅಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ಪಕ್ಷ ಜವಾಬ್ದಾರಿ ಕೊಟ್ಟಾಗ ಅದಕ್ಕೋಸ್ಕರನೇ ನಾವೇನು ಅವ್ರೇನು ಭಯ ಬೀಳ್ಬೇಕಂತ ಇದು ಮಾಡ್ಬೇಕಂತ ಎಚ್ಚೆತ್ಕೊಳ್ತಕ್ಕಂಥ ಟೈಮ್ ಅಷ್ಟೇ. ಎಲ್ರಿಗೂ ಅವ್ರದ್ದೇ ಒಂದು ಸ್ವಾಪೃಷ್ಟಿ ಇದೆಯಲ್ಲ, ಅದು ನಮಗೂ ಇದೆ. ನನಗೂ ಇವತ್ತಿಂದ ಪಣ ತಡ್ತಾ ನಾನು ಗೆಲ್ಲೇಬೇಕು ಅವರಿಬ್ಬರು ಅಂತ. ಯಾಕೆ ಹೇಳಿ, ಪಕ್ಷ ನನ್ನ ಜವಾಬ್ದಾರಿ ಕೊಟ್ಟಿದೆ. ಮೇಜರ್ ಈ ಚುನಾವಣೆ ಉಸ್ತುವಾರಿ ನನ್ನ ಜೊತೆ ಆನಂದ್ ರೆಡ್ಡಿ ಅವರು ಹಂಚ್ಕೊಂತ ಇದ್ದಾರೆ. DCC ಬ್ಯಾಂಕ್ ನೀವು ಅಧಿಕಾರ ಹಿಡಿತೀರಿ ಸರ್, ನೀವು ಅಧಿಕಾರ ಹಿಡಿತಾರೆ. ಹಿಡಿಬೇಕಂದ್ರೆ ಅಷ್ಟು ಪಾಠ ಬಿದ್ದಿದ್ದು, ಹಿಡ್ದೇ ಹಿಡಿತೀವಿ ನೀವು ಬರ್ಕೊಳ್ಳಿ. ಹಿಡ್ದೇ ಹಿಡಿತೀವಿ, ಟೂರೋ ಇನ್ನೊಂದು ಬೇಡ, ಹಿಡ್ದೇ ಹಿಡಿತೀವಿ ನಾವು. ನಮಗೂ ಆಸೆ ಇದೆಯಲ್ಲ ಸರ್. ನೀವು ಸಪೋರ್ಟ್ ಯಾರು ಸರ್? ಸಪೋರ್ಟ್ ಆಗುತ್ತಾ? ಅನೌನ್ಸ್ ಮಾಡ್ತೀವಿ ಹತ್ತದಲ್ಲಿ. BJP JDS ಗೋವಿಂದ ಅಂತ ಹೇಳ್ತಾವ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅಂತ ಹೇಳ್ಬೇಕು. ಬಂದಿತ್ತು DC ಬ್ಯಾಂಕಲ್ಲಿ ಈಗ ಕಾಂಗ್ರೆಸ್ JDS BJP ಮೈತ್ರಿ ಇದೆ ಸರ್. ನನಗೆ ಕೋಆಪರೇಟಿವ್ ಬ್ಯಾಂಕಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬರುವುದಿಲ್ಲ. ನಾಯಕರು ಆ ಪಕ್ಷ ಯಾರಿಗೂ ಸಿಂಬಲ್ ಬರುವುದಿಲ್ಲ ಸರ್. ಇಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಓನ್ಲಿ ಫಾರ್ ಕೋಆಪರೇಟಿವ್ ಸಿಂಬಲ್ ಬರುವುದಿಲ್ಲ. ಒಳ್ಳೆ ಗುಂಪು ಅಂತ ತಯಾರಾಗ್ತವೆ, ಗುಂಪು ಮಧ್ಯೆ ಕಾದಾಡ್ತಾರೆ ಅಷ್ಟೇ. ನಾಟ್ ಓನ್ಲಿ ಫಾರ್ ಕೋಲಾರ, ಎನಿಬಡಿ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇದೇ ಇದೆಯಲ್ಲ ಸರ್ ಅಲ್ಲಿ ಕರ್ನಾಟಕದಲ್ಲಿ. ನಿಮ್ಮದು ಕಾಂಗ್ರೆಸ್ ಟೀಮ್ ನಿಮ್ಗೆ ಸಪೋರ್ಟ್ ಅಥವಾ ನೀವು ಆ ಕಾಂಗ್ರೆಸ್ ಟೀಮ್ ಸಪೋರ್ಟ್? ಗಂಡ ಹೆಂಡತಿ ಮಾಡ್ಕೊಂಡು ಗಂಡ ಮಾಡ್ಕೊಂಡು ಮದುವೆನೇ ಅಂತಾನೆ ಆಗೋದೊಂದೇ. ನಮ್ಮ ಗುಂಪು ಪ್ರಬಲವಾಗಿದೆ. ಜನವರಿ ಡಿಸೆಂಬರ್ ಬದಲಾಗುತ್ತಲ್ಲ. ಸದೃಢವಾಗಿದೆ. ನಾವೇನು ಸನ್ಯಾಸಿಗಳಲ್ಲ ಅಪ್ಪಾಜಿ ಗೌಡ್ರೆ, ನಾವೇನು ಸನ್ಯಾಸಿಗಳಲ್ಲ. ನಾವು ಕೂಡ ಸ್ವಾವಲಂಬಿ ಬಂದಿದ್ದೀವಿ, ನಮಗೂ ಆಸೆಗಳಿದ್ದಾವೆ. ನಮ್ಮ ತಾಲೂಕು ಚೆನ್ನಾಗಿ ಆಗ್ಬೇಕಂತ ಸ್ವಾರ್ಥ ಜಾಸ್ತಿ ಇದೆ ನನಗೆ. ಈಗ ಅಪ್ಪಾಜಿ ಗೌಡ್ರು ಬೌಲಿಂಗು, ನನ್ನ ಬ್ಯಾಟಿಂಗ್. ಅಪ್ಪಾಜಿ ಗೌಡ್ರು 6 ವಿಕೆಟ್ ಅಂತ ಹಾಕ್ತಾರಾ? ವಿಕೆಟ್ ತಾನು ಹಾಕೋದು ನೀವು? ಎರಡೂ ಒಂದು ತಾನೆ. ನಿಂತ ಮ್ಯಾಗ ಅದಾಗ್ಲೇಬೇಕಲ್ಲ, ತಲೆ ಕೆಡಿಸ್ಕೊಳ್ಳೋದೆ. ಇನ್ನು ನಿಮ್ಮ ಗುಂಪು ದೊಡ್ಡದಾಗಲಿ, ಚೆನ್ನಾಗಿ ಆಗ್ತಾಯಿದೆ. ಈಗ ನಾನು ಬಂದಾಗ ಇಟ್ಟೇ ಇಟ್ಟಿತ್ತು, ಇಷ್ಟ ಆಗಿದ್ದು ಗುಂಪು ಇನ್ನೂ ಇಷ್ಟ ಆಗಲಿ.
ಅದರಲ್ಲಿ ನಾನು ನಿಮ್ಮನ್ನು ನೋಡೋ ಸಂತೋಷ ಆಗ್ತಾ ಇದೆ. ಎಲ್ಲ ಎಮರ್ಜೆನ್ಸಿ 50 ಜನ ಲೀಡರ್ ಬೇಕಾದ್ರೆ ಯಾರು ಬೇರೆ ಹೋಗಿಲ್ಲ, ನಿಮ್ಗೇನೋ ಸಾಕು. ಇದಾಗಲಿ ಮುಂದಾಗಲಿ, ಒಂದಂತೂ ನಿಮಗೆ ಒಬ್ಬ ಶಾಸಕರಾಗಿ ಒಂದು ಕಿವಿ ಮಾತನ್ನು ಹೇಳ್ತೀನಿ, ಮಾನ ತೆಗಿಕಂತ ಕೆಲಸ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅದನ್ನು ಪತ್ರಿಕಾ ಅಂತಂದರೆ ಎಲ್ಲ ಒಂದೇ ಆಗ್ತದೆ. ನಾನು ದಮ್ಮಯ್ಯ ಅಂತೀನಿ ನಿಮಗೆ, ಅದು ಭಗವಂತ ನಿಮ್ಗೆ ಅವಕಾಶ ಕೊಟ್ಟರೆ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಒಂದು ಈಗ ನಿನ್ನೆ ತಾನೇ ಇಲ್ಲಿ ಅವರು ನಂಗ್ಲಿ ಲಿಮಿಟ್ಸಲ್ಲಿ ಅಧಿಕಾರಿಗಳೇ ಕೇಸ್ ಹಾಕ್ಬೇಕಂದ್ಬಿಟ್ಟು ಬಿಟ್ಟು ಕಳಿಸ್ಕೊಂಡು ಅದೇನಂತ ಗೊತ್ತಿಲ್ಲ. ನಾನು ರೂರಲಲ್ಲಿ ಎಲ್ಲೂ ಏನೂ ಸಮಸ್ಯೆ ಆಗ್ತಾ ಇಲ್ಲ. ನಂಗಲಿ ಒಂದು ಜುಡಿಸಲ್ಲೇ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಅದೇನು ಪೊಲೀಸ್ ಇಲಾಖೆ ವೈಫಲ್ಯ ಅಂತನೋ, ಇಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಿಗ್ತಾ ಇಲ್ಲ ಅಂತನೋ, ವಿಜಿಲೆನ್ಸಿ ಫೇಲ್ಯೂರ್ ಆಗಿದೆ ಅಂತನೋ ನನಗೆ ಗೊತ್ತಿಲ್ಲ. ನಾನು ಅದೇ ನೆನ್ನೆಲ್ಲ ಮೊನ್ನೆ IPL ದಂಧೆ ಆಡ್ತಕ್ಕಂಥ ಹುಡುಗ ಅದು ನೇಣು ಹಾಕ್ಕೊಂಡಿರೋದು ಇಲ್ಲ ಸುಸೈಡೋ ಇಲ್ಲ ಮರ್ಡರ್ ಅಂತ ಗೊತ್ತಾಗ್ತಾ ಇಲ್ಲ. ಅರ್ಥ ಆಯ್ತು ನಿಮಗೆ? ಕೊನೆ ಕಾಲ ಎತ್ಕೊಂಡ್ರೆ ಯಾರ ಜೊತೆ ವಹಿವಾಟು ಆಗಿದೆ ಅಂತ ಎತ್ಕೊಂಡ್ರೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ IPL ಬೆಟ್ಟಿಂಗ್ ಆಡಿದ್ದಾನೆ. ಅವತ್ತು ನೈಟ್ 8:10 ಅಮೌಂಟು ಕಳಿಸವನೆ ಫೋನ್ಪೇಯಿಂದ. ಅರ್ಧ ನಾನು ಹತ್ರದಲ್ಲೇ ಆಡಿಯೋಗಳು ಬಿಡ್ತೀನಿ. ಪೊಲೀಸ್ ಇಲಾಖೆ ಯಾಕಂದ್ರೆ ನನ್ನ ಇಲಾಖೆ ಅಲ್ವ, ಈಗ ನನಗೋಗ್ಬೋದು. ಅವ್ರೇನು ಟೈಮ್ ತೊಗೊಳ್ಳಿ, ಮಿಕ್ಕಿದ ಉತ್ತರ ನಾನು ಕೊಡ್ತೀನಿ. ಅದೇನೋ ಗೊತ್ತಿಲ್ಲ, ಹೋಗಿ ಆ ನಂಗ್ಲಿ ಇದೆ ನನಗೆ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ನೀವೇ ನೋಡಿ, ಆ ನಂಗ್ಲಿ ಜುಡಿಸಲ್ಲೇ ಹೆವಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಪ್ರಕಾರವಾಗಿ ಪೊಲೀಸ್ ಇಲಾಖೆ ವೈಫಲ್ಯನೋ ಇಲ್ಲ ಏನು ಸರಿಯಾಗಿ ಅದು ಅರ್ಥ ಆಗ್ತದೆ, ಅದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರದಲ್ಲೇ ಪೊಲೀಸ್ ಇಲಾಖೆ ನಾಳೆ ಅಥವಾ ನಾಳಿದ್ದು ಮೀಟಿಂಗ್ ಕಾಲ್ ಮಾಡ್ತಾ ಇದ್ದೀನಿ, ಉತ್ತರ ಕೇಳ್ತೀನಿ. ಹೇಳಿದ್ದಾರೆ, ನಾವು 4 days ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ತೊಗೊಳ್ಳಿ ಅವರು. ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಕೊಡ್ತೀನಿ, ಉತ್ತರ ಕೊಡಲಿ. ಇಲ್ಲಿ ಒಂದು ದೊಡ್ಡ ಮುಖಂಡರು ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ಸರ್ ಸರ್, ನನಗೆ ತಪ್ಪು ತಿಳ್ಕೊಂಬೇಡಿ ಸರ್. ನಾನು ಮುಳಬಾಗಲ ಒಂದು ಐತಿಹಾಸಿಕ ಸ್ಥಳ, ಐತಿಹಾಸಿಕ ದೇವ್ರ ನಾಡು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಒಟ್ಟು ಮುಳಬಾಗಲಲ್ಲಿ ಕಾಣದಂಥ ಕೈಗಳು ತುಂಬ ಜನ ಕೆಲಸ ಮಾಡ್ತಾ ಇದ್ದಾವೆ. ಎಲ್ಲ ಟಿವಿಲಿ ಬರ್ತಾ ಇದೆ ಸರ್, ನೋಡಿದೆ ನಾನು. ಅದು ಬರ್ತದೆ, ನಕಲಿ ಹಾಲು ಪೌಡ್ರ್ ಮಾಡು ಬೇಕಾಗಿ ಕೆಲಸ ಮಾಡೋಕ್ಕೆ. ನನಗೂ ಬಂತು ಮಾಹಿತಿ, ಯಾರೋ ದೊಡ್ಡ ಕೈವಾಡಿದೆ ಅಂತ. ಆ ಪುಣ್ಯಾತ್ಮ ಬೇರೆ ಮಾಡೋ ಕೆಲಸ ಇಲ್ವ ಇಲ್ಲಿ, ಇದೇ ಕೆಲಸ ಮಾಡ್ಬೇಕು. ಹಾಲು ಕೊಡೋ ಮಕ್ಕಳು ಪೌಡ್ರ್ ವಿಷ ಆಗ್ತಾರೆ ಅಂತಂದರೆ ಇದೇನಿದೆ, ಅರ್ಥನೇ ಆಗ್ತದೆ. ಅದು ಆ ನಂಗ್ಲಿ ಜುಡಿಷಿಯಲ್ ನಡೀತಾ ಇದೆ ಅಂತಂದರೆ ಪೊಲೀಸ್ ಇಲಾಖೆ ಏನು ಮಾಡ್ದಂಗೆ ಅರ್ಥ ಆಗ್ತದೆ. ಇದು ನನ್ನ ವೈಫಲ್ಯ ಅಂತ ಅದಾಗ್ತಲ್ವ, ಅದಕ್ಕೆ ನಾನು 4 days ಟೈಮ್ ಕೊಟ್ಟಿದ್ದೀನಿ. ಅದಾದಮೇಲೆ SP ಅವ್ರನ್ನ ಕರೆದು ನಾನು ಮೀಟಿಂಗ್ ಮಾಡ್ತೀನಿ. ಮತ್ತು ಈ ಒಂದು KMF ಎಲೆಕ್ಷನ್ಗೆ ನಿಮ್ಮ ಒಂದು ಆಶೀರ್ವಾದ ನಂಗೆ ಬೇಕಾಗ್ತದೆ. ಎರಡು ಅಲ್ಲಲ್ಲ, ಎರಡು ನನಗೆ ಸಪೋರ್ಟ್ ಬೇಕು. ಇನ್ನೊಂದು DCC ಬ್ಯಾಂಕು ಪ್ರಾರಂಭ ಆದಾಗಿಂದ ಮುಳಬಾಗಲ್ ತಾಲೂಕಿಂದ ಎಲ್ಲ ಜನ